ಸೊ ಫಸ್ಟ್ ಒಂದು 4x4 ಫ್ಯಾಬ್ರಿಕ್ ತಗೊಂಡು ಅದನ್ನು 2 ಫೋಲ್ಡ್ ಮಾಡಿಕೊಂಡು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಕಾರ್ನರಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಕಾರ್ನರಲ್ಲಿ ಸ್ಟಿಚ್ ಮಾಡಿಕೊಂಡು ಅದೇ ಥರ ಮಲ್ಟಿ ಕಲರ್ ಬೇರೆ ಕಲರು ನೀವು ಮಿಕ್ಸ್ ಮಾಡ್ಬೋದು. ಸೊ ಸ್ಟಿಚ್ ಮಾಡ್ಕೊಳ್ಳಿ. ಎಲ್ಲ ರೆಡಿ ಮಾಡಿಕೊಂಡು ಒಂದ್ರ ಮೇಲೆ ಒಂದು ಇಟ್ಕೊಂಡು ಈವನ್ ಆಗಿ ಸ್ಟಿಚ್ ಮಾಡಬೇಕು. ಸೊ ಈವನ್ ಆಗಿರಬೇಕು. ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ಸ್ಟಿಚ್ ಮಾಡ್ಕೊಳ್ಳಿ. ಆಪೋಸಿಟ್ ಸೈಡಲ್ಲೂ ಒಂದು ಸ್ಟಿಚ್ ಮಾಡ್ಕೊಳ್ಳಿ. ಸೊ ಸ್ಟಿಚ್ ಮಾಡಿದ್ಮೇಲೆ ಲೈನಿಂಗ್ ಕಟ್ ಮಾಡ್ಕೊಳ್ಳಿ. ಸ್ಲೀವ್ಸ್ದು ನಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ ಕಟ್ ಮಾಡಿಕೊಂಡು 1/2 ಇಂಚ್ ಹೊಲಿಗೆಗೆ ಬಿಟ್ಕೊಳ್ಳಿ. ಮಧ್ಯದಲ್ಲಿ ನಾನು 1 ಇಂಚ್ ಗ್ಯಾಪ್ ಬಿಟ್ಟಿದ್ದೀನಿ. ಸೊ 1 ಇಂಚ್ ಗ್ಯಾಪ್ ಇಟ್ಕೊಂಡು 1/2 ಇಂಚ್ ಹೊಲಿಗೆಗೆ ಬಿಟ್ಬಿಟ್ಟು ಕಟ್ ಮಾಡಿದ್ದೀನಿ. ಸೇಮ್ ಆ್ಯಸ್ ಇಟ್ ಇಸ್ ಮೇನ್ ಫ್ಯಾಬ್ರಿಕ್ ನಾನು ಕಟ್ ಮಾಡ್ಕೊಳ್ಬೇಕು. ಸೊ ಮೇನ್ ಫ್ಯಾಬ್ರಿಕ್ ನಾನು ಕಟ್ ಮಾಡಿಕೊಂಡು ಇವಾಗ ನಾವು ರೆಡಿ ಮಾಡಿರೋ ಈ ಟ್ರಯಾಂಗಲ್ ಶೇಪಲ್ಲಿ ಮಧ್ಯದಲ್ಲಿ ಒಂದು ಲೈನ್ ಹಾಕ್ಕೊಂಡು ನಾನು 1 ಇಂಚ್ ಗ್ಯಾಪ್ ಬಿಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಆ 1 ಇಂಚ್ನ ಎರಡು ಕಡೆನೂ ಮಾರ್ಕ್ ಮಾಡಿಕೊಂಡು ಇನ್ನೊಂದು ಪಕ್ಕದಲ್ಲಿ ಸ್ಟಿಚ್ ಮಾಡಿಕೊಂಡು ಎಕ್ಸಸ್ನ ಟ್ರಿಮ್ ಮಾಡಿಬಿಡಿ. ಸೊ ನಮಗೆ ಓವರಾಲ್ 1 ಇಂಚು ಪಕ್ಕದಲ್ಲಿ 1/2 ಇಂಚ್ ಹೊಲಿಗೆಗೆ. ಸೊ ಟೋಟಲಿ ನಮಗೆ 2 ಇಂಚಸ್ ಸ್ಟ್ರಿಪ್ ಇದ್ದರೆ ಸಾಕು. ಆ್ಯಂಡ್ ಬ್ಯಾಕಲ್ಲಿ ಈ ಥರ ಒಂದು ರೆಡ್ ಫ್ಯಾಬ್ರಿಕ್ ಇಟ್ಕೊಂಡು ಫೋಲ್ಡ್ ಮಾಡಿಬಿಡಿ. ಕೆಳಗಡೆ ಫೋಲ್ಡ್ ಮಾಡಿಕೊಂಡು 3 ಸೈಡು ಸ್ಟಿಚ್ ಮಾಡಿಬಿಡಿ. ಇದು ಕಚ್ಚಾ ಫಿನಿಶಿಂಗ್ ಬ್ಯಾಕಲ್ಲಿ ಅವಾಯ್ಡ್ ಆಗುತ್ತೆ. ಸೊ ಎಕ್ಸಸ್ನ ಟ್ರಿಮ್ ಮಾಡಿಬಿಡಿ. ಟ್ರಿಮ್ ಮಾಡಿದ್ಮೇಲೆ ಈ ಥರ ಮೇನ್ ಫ್ಯಾಬ್ರಿಕ್ ಲೈನಿಂಗ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡಿದ್ದೀರಲ್ಲ, 1/2 ಇಂಚಿಗೆ ಹೊಲಿಗೆಗೆ ಬಿಟ್ಟಿದ್ದೀರಾ. ಸೊ ಆ ಹೊಲಿಗೆಗೆ 2 ಪೀಸ್ ಮಧ್ಯದಲ್ಲಿ, ಸೊ 2 ಪೀಸ್ ಮಧ್ಯದಲ್ಲಿ 1/2 ಇಂಚಿಗೆ ಸ್ಟಿಚ್ ಮಾಡಬೇಕು ಮೇಲಿಂದ ಸೈಡ್ವರೆಗೂ. ಸೊ ಸ್ಟಿಚ್ ಮಾಡಿಕೊಂಡು ಈ ಸೈಡ್ ಒಂದು ಸೈಡ್ ತಿರುಗಿಸ್ಕೊಳ್ಳಿ. ಸೊ ಇನ್ನೊಂದು ಸೈಡು ಆ ಥರನೇ ಫೇಸ್ ಆನ್ ಫೇಸ್ ಇಟ್ಕೊಂಡು ಮಧ್ಯದಲ್ಲಿ ಈ ಪೀಸ್ನ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಸೊ ತಿರ್ಗಾ ಮೇಲಿಂದ ಸೈಡ್ ಕೆಳಗಡೆವರೆಗೂ ಬಂದುಬಿಟ್ಟು ಸೈಡ್ವರೆಗೂ ಸ್ಟಿಚ್ ಮಾಡ್ಕೊಳ್ಬೇಕು. 1/2 ಇಂಚ್ ಹೊಲಿಗೆಗೆ ಬಿಟ್ಟಿದ್ದೀವಿ. ಸೊ ಅದಾದಮೇಲೆ ಇದನ್ನು ತಿರುಗಿಸ್ಕೊಂಡ್ಬಿಟ್ರೆ ನಿಮಗೆ ಈ ಡಿಸೈನ್ ರೆಡಿಯಾಗಿರುತ್ತೆ. ಸೊ ಎಕ್ಸಸ್ ಸೈಡಲ್ಲಿರೋ ಎಕ್ಸಸ್ನ 2 ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಫ್ಯಾಬ್ರಿಕ್ನ ಸ್ಟಿಚ್ ಮಾಡಿಕೊಂಡು ಆ ಎಕ್ಸಸ್ನ ಟ್ರಿಮ್ ಮಾಡಿ ತೆಗೆದುಬಿಡಿ, ಕಟ್ ಮಾಡಿ ತೆಗೆದುಬಿಡಿ. ಸೊ ಕಟ್ ಮಾಡಿದ್ಮೇಲೆ ನಿಮಗೆ ಈ ಥರ ಸ್ಲೀವ್ಸ್ ರೆಡಿಯಾಗಿರುತ್ತೆ. ಬ್ಯಾಕಲ್ಲೂ ನೋಡಿ ಎಲ್ಲ ಸ್ಟಿಚ್ ಒಳಗಡೆ ಹೋಗಿರುತ್ತೆ, ಫ್ರಂಟಲ್ಲೂ ಈ ಥರ ಇರುತ್ತೆ.